ನವರಾತ್ರಿಯ ಪರಿಕಲ್ಪನೆಯು ನಮ್ಮ ಈ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಉತ್ಕೃಷ್ಟವಾದದ್ದು, ಬಹಳ ವಿಶೇಷವಾದಂಥದ್ದು. ನವರಾತ್ರಿಯ 9 ದಿನಗಳ ಕಾಲ ನಮ್ಮನ್ನ ನಾವು ಆಂತರಿಕವಾಗಿ ಸಜ್ಜು ಮಾಡಿಕೊಂಡು ಉನ್ನತವಾದಂತಹ ಸಾಧನೆಯನ್ನ ಮಾಡೋದಕ್ಕಾಗಿ ಮಾಡಿರುವಂತಹ ಆಚರಣೆಯೇ ಈ ನವರಾತ್ರಿಯಾಗಿದೆ. ಮೊದಲ 3 ದಿನಗಳ ಕಾಲ 3 ದೇವಿಯರನ್ನ ಆರಾಧನೆ ಮಾಡಿ ಮೊದಲಿಗೆ ನಮ್ಮ ಮನಸ್ಸನ್ನು ನಾವು ಗಟ್ಟಿಗೊಳಿಸಿಕೊಂಡು ನಮ್ಮ ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕ ಚಿಂತನೆಗಳನ್ನ ಹೊಡೆದೋಡಿಸಿ ಸಕಾರಾತ್ಮಕವಾಗಿ ನಾವು ಸಾಧನೆಯನ್ನ ಮಾಡೋದಕ್ಕಾಗಿ ಗಟ್ಟಿಗೊಳ್ಳಲಾಗ್ತದೆ. ನಂತರದ 3 ದಿನಗಳ ಕಾಲ ಲಕ್ಷ್ಮಿಯ ರೂಪವನ್ನ ಆರಾಧನೆ ಮಾಡಿ ನಮ್ಮ ಸಂಪತ್ತು ಯಾವ ರೀತಿಯಾಗಿದೆ, ನಾವು ಸಾಧನೆ ಮಾಡೋದಕ್ಕಾಗಿ ಈ ಸಂಪತ್ತು ಸಾಲುತ್ತೋ ಇಲ್ವೋ ಎನ್ನುವಂತಹ ವಿಚಾರವನ್ನ ಮನವರಿಕೆ ಮಾಡಿಕೊಂಡು ನಂತರದ 3 ದಿನಗಳ ಕಾಲ ಲಕ್ಷ್ಮಿಯ ಆರಾಧನೆಯನ್ನ ಮಾಡಿ ನಮ್ಮ ಮನಸ್ಸನ್ನ ಸಜ್ಜುಗೊಳಿಸಲಾಗ್ತದೆ. ನಂತರದ 3 ದಿನಗಳ ಕಾಲ ವಿದ್ಯಾ ಅಧಿದೇವತೆ ಸರಸ್ವತಿಯನ್ನ ಆರಾಧನೆ ಮಾಡಿ ನಾನು ಯಾವ ಸಾಧನೆಯನ್ನ ಮಾಡ್ತಿದ್ದೇನೋ ಆ ಸಾಧನೆಗೆ ಯಾವ ರೀತಿಯಾದಂತಹ ವಿದ್ಯೆ ಬೇಕು, ಅದನ್ನ ಎಲ್ಲಿಂದ ಪಡ್ಕೊಳ್ಬೇಕು, ಹೇಗೆ ಪಡ್ಕೊಳ್ಬೇಕು ಎನ್ನುವಂತಹ ವಿಚಾರವನ್ನ ಸರಸ್ವತಿಯ ಆರಾಧನೆಯನ್ನ ಮಾಡುವ ಮೂಲಕ ಮನಸ್ಸಿನಲ್ಲಿ ಗಟ್ಟಿಗೊಳಿಸಿಕೊಂಡು ನಾವು ಸಾಧನೆಯನ್ನ ಮಾಡುವುದಕ್ಕಾಗಿ ಹೊರಡುವಂತಹ ಪ್ರೇರೇಪಣೆ ನೀಡುವಂತಹ 9 ದಿನಗಳಾಗಿದ್ದಾವೆ. ಈ 9 ದಿನಗಳಲ್ಲಿ ಇವತ್ತಿನ ಕಾಲಕ್ಕೆ ನಾವು ಮೋಟಿವೇಶನ್ ಅಂತ ಏನು ಕರಿತೀವಲ್ಲ, ಆ ಮೋಟಿವೇಶನ್ ಅನ್ನ ಅವತ್ತಿನ ಕಾಲಕ್ಕೆ ನಮ್ಮ ಹಿರಿಯರು ನವರಾತ್ರಿಯನ್ನ ಆಚರಣೆ ಮಾಡುವ ಮೂಲಕ ಒಂದು ಸಾಧನೆ ಮಾಡೋದಕ್ಕಾಗಿ ಮನುಷ್ಯನಿಗೆ ಯಾವ್ಯಾವ ರೀತಿಯ ಅಂಶಗಳು ಬೇಕನ್ನೋದನ್ನ ಈ ನವರಾತ್ರಿಯಲ್ಲಿ ನಮ್ಮ ಹಿರಿಯರು ನಮಗೆ ಈ ಮಾರ್ಗವನ್ನು ಹಾಕಿಕೊಟ್ಟು ಹೋಗಿದ್ದಾರೆ.